ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದನ್ನ ಪ್ರತಿಪಕ್ಷ ನಾಯಕರುಗಳು ಮುಂದುವರಿಸಿದ್ದಾರೆ. ಮೂಡಾ ಹಾಗೂ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೋರಾಟವನ್ನ ತೀವ್ರ ಸ್ವರೂಪದಲ್ಲಿ ಕೊಂಡೊಯ್ಯೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಪ್ರತಿಭಟನೆ ಹಾದಿಯನ್ನ ಹಿಡಿದಿದೆ. ಇದರ ಮುಂದುವರೆದ ಭಾಗವಾಗಿ ಇವತ್ತು ವಿಧಾನಸಭೆ ಹಾಗೂ ಪರಿಷತ್ನಲ್ಲಿ ಬಿಜೆಪಿ ಜೆಡಿಎಸ್ನ ಸದಸ್ಯರಿಂದ ಅಹೋರಾತ್ರಿ ಧರಣಿಯನ್ನು ನಡೆಸಲಾಗ್ತಾ ಇದೆ. ವಿಧಾನಸಭೆ ಸಭಾಂಗಣದಲ್ಲಿ ಹನುಮಾನ್ ಚಾಲಿಸವನ್ನ ಪಠನೆ ಮಾಡಲಾಗ್ತಾ ಇದೆ. ಒಂದ್ ಕಡೆಗೆ ಭಜನೆ ಮಾಡೋದ್ರ ಮೂಲಕ ಹಾಡು ಹೇಳಿ ದೋಸ್ತಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕೂತು ಭಜನೆಯನ್ನ ನಾಯಕರುಗಳು ಮಾಡಿದ್ದಾರೆ. ಪರಿಷತ್ನಲ್ಲಿ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದು ಕೂಡ ಕೇಳಿ ಬಂದಿದೆ. ಗೋವಿಂದ ಗೋವಿಂದ, ಸಿದ್ದರಾಮಯ್ಯ ಸೈಟ್ ಗೋವಿಂದ ಅಂತೆಲ್ಲ ಕೂಗಿದ್ದಾರೆ. ಮೂಡಾ ಸೈಟ್ ನುಂಗಿದ ಸಿಎಂ ಅಂತ ವಿಪಕ್ಷ ನಾಯಕರು ಘೋಷಣೆಯನ್ನ ಕೂಗಿದ್ದಾರೆ. ನೋಡಿ, ಅಲ್ಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ನೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಪ್ರಭು ಚವ್ಹಾಣ್ ಸೇರಿದಂತೆ ಶರವಣ ಅವ್ರನ್ನ ಗಮನಿಸ್ತಾ ಇದ್ದೀರಾ, ರವಿಕುಮಾರ್ ಅವ್ರನ್ನ ನೋಡ್ತಾ ಇದ್ದೀರಾ, ಸಿ ಟಿ ರವಿ ಅವ್ರನ್ನ ನೋಡ್ತಾ ಇದ್ದೀರಾ, ಅಶ್ವಥ್ ನಾರಾಯಣ್ ಜೊತೆಗೆ ಆರ್ ಅಶೋಕ್ ಎಲ್ಲರೂ ಕೂಡ ಇದ್ದಾರೆ. ನೋಡಿ, ರವಿಕುಮಾರ್, ಸಿ ಟಿ ರವಿ ಎಲ್ಲರೂ ತಾಳ ಇಟ್ಕೊಂಡು ಮುಂದಕ್ಕೆ ಸಾಕ್ತಾ ಇದ್ದಾರೆ. ಸೊ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ನೆಲ್ಲ ತಗೊಂಡು ಬಂದು ವಿಧಾನಸೌಧದ ಆವರಣದಲ್ಲಿ ಈ ರೀತಿಯಾಗಿ ಪ್ರತಿಭಟನೆ ಹಾದಿಯನ್ನ ಹಿಡಿದಿದ್ದಾರೆ. ಅಹೋರಾತ್ರಿ ಧರಣಿ ಅಂತ ಹೇಳಿದ್ರು. ಅದರಂತೆ ನೀವು ನೋಡ್ತಾ ಇದ್ದೀರಾ, ಕೌನ್ಸಿಲಲ್ಲಿ ಕೂಡ ಅವರು ಮಲಗೋ ಪ್ರಯತ್ನವನ್ನು ಮಾಡಿದ್ದಾರೆ. ಶಾಸಕರು ಹಾಗೂ MLCಗಳಿಗೆ ಹೊಸದಾಗಿ ಕೆಲವು ಸೋಫಾಗಳನ್ನೆಲ್ಲ ತರಿಸಲಾಗಿತ್ತು. ಅದನ್ನೆಲ್ಲ ಈ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿ ಹಾಗೂ JDSನ ಕೆಲ ಸದಸ್ಯರು. ಗಮನಿಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಹಾಗೆ ನೋಡಕ್ ಹೋದ್ರೆ ಅಹೋರಾತ್ರಿ ಧರಣಿ ಬಿಜೆಪಿಗರು ಇದೇ ಮೊದಲೆಲ್ಲ ಮಾಡ್ತಾ ಇರೋದು. ಹಿಂದೆ ಯಡಿಯೂರಪ್ಪ ಅವರು ಇದ್ದಂತಹ ಸಂದರ್ಭದಲ್ಲೂ ಕೂಡ, ಅವರು ವಿಪಕ್ಷ ನಾಯಕರಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಈ ರೀತಿ ಅಹೋರಾತ್ರಿ ಧರಣಿಗಳನ್ನ ರಾಜ್ಯ ನೋಡಿತ್ತು. ಈಗ ವಿಜಯೇಂದ್ರ ಅವರ ನೇತೃತ್ವ, ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮತ್ತೊಂದು ಅಹೋರಾತ್ರಿ ಧರಣಿಯನ್ನ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಆ ಮೂಲಕ ಇಡೀ ಇಶ್ಯೂವನ್ನ ಜೀವಂತವಾಗಿ ಇಡೋದಕ್ಕೆ, ಜನರ ಮನಸ್ಸಿನಲ್ಲಿ ಬಿತ್ತೋದಕ್ಕೆ ಏನೇನು ಪ್ರಯತ್ನಗಳು ಬೇಕೋ ಎಲ್ಲವನ್ನ ಕೂಡ ಬಿಜೆಪಿ ಹಾಗೂ JDS ಮಾಡ್ತಾ ಇದೆ. ವಿಪಕ್ಷದ ಸಮರ ಯಾವ ರೀತಿ ಇದೆ, ವಿಧಾನಸಭೆಯಲ್ಲಿ ವಿಪಕ್ಷಗಳಿಂದ ಅಹೋರಾತ್ರಿ ಧರಣಿ ಹೇಗೆ ಸಾಕ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಾ. ಇನೋವೇಟಿವ್ ಆಗಿ, ಕ್ರಿಯೇಟಿವ್ ಆಗಿ ಸರ್ಕಾರವನ್ನ ಹೇಗೆಲ್ಲ ತೆಗಳಬಹುದು ಅದೆಲ್ಲವನ್ನ ಮಾಡ್ತಾ ಇದ್ದಾರೆ. ಕೆಲವು ಅವರೇ ಸಾಹಿತ್ಯ ಬರೆದು ಅವರೇ ಹಾಡ್ತಾ ಇರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಪ್ರಭು ಚವ್ಹಾಣ್ ಒಳಗಿರುವಂತಹ ಕಲಾವಿದ ಕೂಡ ಆಚೆ ಬಂದಿದ್ದಾರೆ. ಪ್ರತಿಭಟನೆ ಸಂದರ್ಭದಲ್ಲಿ ತಾಳ ಇಟ್ಕೊಂಡು ಹೇಗೆ ಅವರು ನೃತ್ಯ ಮಾಡ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಾ. JDS ಹಾಗೂ BJP ನಾಯಕರು ಒಟ್ಟಾಗಿ
ಸಮರವನ್ನ ಸಾರಿದ್ದಾರೆ. ಬಿಜೆಪಿ ನಾಯಕರು ಒಂದ್ ಕಡೆಗೆ ಭಜನೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲೂ ಕೂಡ ತೀವ್ರ ಸ್ವರೂಪದ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಹಾಗೂ ಕೆಲವರು ಆರ್ ಅಶೋಕ್, ಸಿಟಿ ರವಿ ಆದಿಯಾಗಿ ಎಲ್ಲರೂ ಕೂಡ ಅಲ್ಲೇ ಆ ವಿಧಾನಸಭೆಯ ಕೌನ್ಸಿಲ್ ಹತ್ರ ಏನಿದೆ ಅಲ್ಲೇ ನಿದ್ದೆ ಮಾಡೋದ್ರ ಮೂಲಕ, ಅಹೋರಾತ್ರಿ ಧರಣಿ ಮಾಡೋದ್ರ ಮೂಲಕ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈ ಮೂಲಕ ಮೂಡಾ ಹಾಗೂ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಜನರ ಮನಸ್ಸಲ್ಲಿ ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡೋದಕ್ಕೆ ಏನೆಲ್ಲ ಕಸರತ್ತನ್ನ ಮಾಡಬೇಕೋ ಅದೆಲ್ಲವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು. ಸರ್ಕಾರಕ್ಕೆ ತೀವ್ರ ಮುಜುಗರದ ಪೊಸಿಷನ್. ಪ್ರತಿಪಕ್ಷದವರು ಏನಾದರೂ ಧರಣಿ ಮಾಡಲಿ, ಅವರು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ಅದರೊಳಗೆ ಯಾವುದೇ ಒಂದು ಅವ್ಯವಹಾರ ಇಲ್ಲದೆ ಹೋದರೂ ಕೂಡ ಅದನ್ನು ಅವ್ಯವಹಾರ ಅಂತ ಬಿಂಬಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಭಾಧ್ಯಕ್ಷರು ರೂಲಿಂಗ್ ಕೊಟ್ಟಿದ್ದಾರೆ, ಅದನ್ನು ಚರ್ಚೆಗೆ ತೆಗೆದುಕೊಳ್ಳೋಕೆ ಬರಲ್ಲ ಅಂತ ಹೇಳಿ. ಆದರೂ ಕೂಡ ಅವರು ಮೊಂಡುತನ ಪ್ರದರ್ಶನ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಬರೀ ರಾಜಕೀಯ ಮಾಡೋ ಉದ್ದೇಶದಿಂದ ಅದನ್ನು ಮಾಡ್ತಿದ್ದಾರೆ. ಹಾಗಾಗಿ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಬೇಕು. ಪ್ರತಿಪಕ್ಷದವರು ಏನಾದರೂ ಧರಣಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಸಚಿವರಾಗಿದ್ದಂಥ ನಾಗೇಂದ್ರ ಅವರು ಮತ್ತು ಅವರ ತಂಡ ಬಾರ್ಗಳಿಗೆ ವರ್ಗಾವಣೆ ಮಾಡಿ, ಚಿನ್ನದ ಅಂಗಡಿಗಳಿಗೆ ವರ್ಗಾವಣೆ ಮಾಡಿ, ನಕಲಿ ಖಾತೆಗಳಿಗೆ ವರ್ಗಾವಣೆ ಮಾಡಿ, ಅದರ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಪರಿಶಿಷ್ಟ ಪಂಗಡದ ಬಡವರಿಗೆ ಅನ್ಯಾಯ ಮಾಡುವ ಕೆಲಸ ಮಾಡಿದ್ದಾರೆ. ಇದ್ರ ಜೊತೆಗೆ ಮೈಸೂರಿನಲ್ಲಿ ಮೂಡಾ ಅಭಿವೃದ್ಧಿಪಡಿಸಿದಂಥ ನಿವೇಶನ ಬಹಳ ಜನ ನಿವೃತ್ತಿಗೆ ಮೊದಲು ಒಂದು ನಿವೇಶನ ಖರೀದಿ ಮಾಡಬೇಕು, ಒಂದು ಸ್ವಂತ ಮನೆ ಕಟ್ಕೋಬೇಕು ಅಂತ ಬಯಸ್ತಾರೆ. ಅದಕ್ಕಾಗಿ ಹಣವನ್ನು ಕೂಡಿಟ್ಟು ಅರ್ಜಿ ಹಾಕಿದ್ದಾರೆ. ಆದರೆ ಆ ಬಡವರಿಗೆ ನಿವೇಶನ ಸಿಕ್ಕಿಲ್ಲ, ಆ ಮಧ್ಯಮ ವರ್ಗದವರಿಗೆ ನಿವೇಶನ ಸಿಕ್ಕಿಲ್ಲ. ನೂರಾರು ಜನ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಮೂಡಾ ಅಭಿವೃದ್ಧಿಪಡಿಸಿದಂಥ ನಿವೇಶನಗಳನ್ನು ಪ್ರಮುಖವಾಗಿ ಈ ಒಂದು ಮೂಡಾ ಹಗರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಕುಟುಂಬ ಇದರ ಅನುಕೂಲ ಮತ್ತು ಲಾಭ ಅಧಿಕಾರ ದುರ್ಬಳಕೆ ಆಗಿರುವಂಥದ್ದಿದೆ. ಹಾಗಾಗಿ ಮುಖ್ಯಮಂತ್ರಿಯ ರಾಜೀನಾಮೆಯನ್ನು ನಾವು ಒತ್ತಾಯವನ್ನು ಮಾಡ್ತಿದ್ದೀವಿ. ಕಡ್ಡಾಯವಾಗಿ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನುವಂಥ ಒತ್ತಾಯ, ಮತ್ತು ಏನು ಒಂದು UD ಮಿನಿಸ್ಟರ್ ರಾಜೀನಾಮೆ ಆಗಬೇಕು ಅನ್ನುವಂಥದ್ದು ಒತ್ತಾಯವನ್ನು ಮುಖ್ಯಮಂತ್ರಿಯನ್ನು ಒತ್ತಾಯವನ್ನು ಮಾಡಿ ರಾಜೀನಾಮೆಯನ್ನು ಪಡಿಬೇಕು ಅನ್ನೋಂಥ ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ಇವತ್ತು ಅಹೋರಾತ್ರಿ ಧರಣವನ್ನು ಮಾಡಿ ನಮ್ಮ ಎಲ್ಲ ಪ್ರತಿಪಕ್ಷದ NDA ಪಕ್ಷದ ಎಲ್ಲ ಸದಸ್ಯರು, ಶಾಸಕರು, ವಿಧಾನ ಪರಿಷತ್ತು, ವಿಧಾನಸಭೆಯಲ್ಲಿ ಎಲ್ಲ ಶಾಸಕರು ಅಹೋರಾತ್ರಿ ಧರಣಿಯನ್ನು ಮಾಡಿ ಇವತ್ತು ಸರ್ಕಾರವನ್ನು ಒತ್ತಾಯವನ್ನು ಮಾಡಲಿಕ್ಕೆ ಒಂದು ಚರ್ಚೆ ಮತ್ತು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಒತ್ತಾಯವನ್ನು ಮಾಡಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅಹಿಂದ ನಾಯಕರು ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಂಥ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಯಾಕೆ ಇವತ್ತು ಅಹಿಂದ ಬಗ್ಗೆ ಅವರ ಕಳಕಳಿ ಕಡಿಮೆ ಆಗಿದೆ? 3 ಹಗರಣಗಳು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿಯನ್ನು ಲೂಟಿ ಮಾಡಿರ್ತಕ್ಕಂಥ ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಮೈಸೂರಿನ ಮೂಡಾನಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ 4,000ಕ್ಕೂ ಹೆಚ್ಚು ನಿವೇಶನಗಳನ್ನು ಬೇಕಾಬಿಟ್ಟಿ ಮನಸೋ ಇಚ್ಛೆ ಅವರ ಹಿಂಬಾಲಕರಿಗೆ, ರಾಜಕೀಯ ಪುಡಾರಿಗಳಿಗೆ ಅಷ್ಟೇ ಅಲ್ಲ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದ ಸದಸ್ಯರಿಗೆ, ಅವರ ಧರ್ಮಪತ್ನಿಗೂ ಕೂಡ 14 ನಿವೇಶನಗಳನ್ನು ಕೊಟ್ಟೋದ್ರ ಮೂಲಕ ಬಡವರಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ, ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ, ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದ್ದಾರೆ. ಮತ್ತೊಂದು ಕಡೆ SCP TSP ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಇವತ್ತು ಪ್ರಶ್ನೆ, ಇವತ್ತು ಮೂಡಾ ಹಗರಣನ ಇಟ್ಕೊಂಡು ನಾವು BJP JDS ಬೆಂಗಳೂರಿಂದ ಮೈಸೂರಿಗೆ ನಾವು ಹೋಗಬೇಕು, ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ತಡಿತೀರಿ. ಹೋಗಲಿಲ್ಲ, ಅಧಿವೇಶನದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ, ಅದಕ್ಕೂ ಕೂಡ ಕಲ್ಲಾಗ್ತೀರಿ. ಸರ್ಕಾರ ಬಂದು 14 ತಿಂಗಳ ಅಲ್ಲಿ ರಾಜ್ಯದಲ್ಲಿ 2 ದೊಡ್ಡ ಹಗರಣಗಳು ನಡೆದೋಗಿದೆ. ಈ ಅಧಿವೇಶನದಲ್ಲೇ ಮೂಡಾ ಹಗರಣ, ಸ್ವತಃ CM ಅವರ ಕುಟುಂಬದವರು 14 ಸೈಟು, ಅವ್ರ ಬೆಂಬಲಿಗರು 106 ಸೈಟು, ಒಟ್ಟು ಮೈಸೂರಿನ ಮೂಡಾದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸ್ಕ್ವೇರ್ ಫೀಟ್, ಅಂದರೆ ಸುಮಾರು 3 ರಿಂದ 4 ಸಾವಿರ ಕೋಟಿ ಬೆಲೆ ಬಾಳುವಂಥ
ಪ್ರೈಮ್ ಲ್ಯಾಂಡನ್ನು ಲೂಟಿ ಮಾಡಿ ಯಾರು ಈ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನನ ಕಾಯಬೇಕು ಅಂತ ಜನ ಆಶೀರ್ವಾದ ಮಾಡಿದ್ರು, ಅದೇ ವ್ಯಕ್ತಿ ಜನಗಳಿಗೆ ಹಂಚಬೇಕಾಗಿದ್ದಂಥ ಸೈಟ್ಗಳನ್ನು ತನ್ನ ಹೆಸರಿಗೆ ಮಾಡ್ಕೊಂತಾರೆ ಅಂದರೆ ಇದು ಸ್ವಜನ ಪಕ್ಷಪಾತ. ವಾಲ್ಮೀಕಿ ನಿಗಮದಲ್ಲೂ ಕೂಡ 187 ಕೋಟಿ ಹಣವನ್ನು ಲೂಟಿ ಹೊಡೆದಿದ್ದಾರೆ. ಇವತ್ತೇನು ಮೂಡ ಹಗರಣ ನಡೆದಿದೆ, ಅಲ್ಲಿ ಪ್ರಸ್ತಾಪವಾಗಿರ್ತಕ್ಕಂಥ 464 ಸರ್ವೆ ನಂಬರ್ನ ಭೂಮಿ ಏನಿದೆ ಅದು ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಸೇರಿದ ಭೂಮಿ ಅಲ್ಲ, ಅದು ಒಂದು ದಲಿತ ಸಮುದಾಯಕ್ಕೆ ಸೇರಿದ ಭೂಮಿಯಾಗಿರುತ್ತೆ. ಆ ಭೂಮಿ 1992-93ರಲ್ಲಿ ಮೂಡಾದಿಂದ ಅಕ್ವೈಜೇಷನ್ ಆಗಿದೆ. ಅದಾದ ನಂತರ ಅದು 4-1 ಆಗುತ್ತೆ. 1997ರಲ್ಲಿ ಅದು ಛಲವಾದಿ ನಾರಾಯಣ ಸ್ವಾಮಿ, ಆರ್ ಅಶೋಕ್ ಇರ್ಬೋದು, ವಿಜೇಂದ್ರ ಇರ್ಬೋದು, ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಸಾಲು ಸಾಲು ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಿಬಿಐ ತನಿಖೆಗೆ ಕೊಡಬೇಕು ಹಾಗೂ ಸಿಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಅಹೋರಾತ್ರಿ ಧರಣಿ ಭಿನ್ನವಾಗಿ ತರಹೇವಾರಿ ಪ್ರತಿಭಟನೆಯ ಮೂಲಕ ಸಾಗ್ತಾ ಇದೆ. ಮೂಡ